ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, ಡಿಎಂಎಸ್ ನ್ಯೂಸ್ಗೆ ಸ್ವಾಗತ. ತಾಳಿಕೋಟೆಯಲ್ಲಿ ಕರ್ನಾಟಕ ಮಾದರ ಮಹಾಸಭಾ ಸದಸ್ಯತ್ವ ಅಭಿಯಾನ ಸಭೆ, ಸಮುದಾಯದ ಬಲವರ್ಧನೆಗೆ ಕರೆ. ತಾಳಿಕೋಟೆ ಜುಲೈ 5 ಕರ್ನಾಟಕ ಮಾದರ ಮಹಾಸಭಾದ ಸದಸ್ಯತ್ವ ಅಭಿಯಾನವನ್ನ ಯಶಸ್ವಿಗೊಳಿಸುವ ಉದ್ದೇಶದಿಂದ ತಾಳಿಕೋಟೆಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಸಮಾಜದ ಮುಖಂಡರು ಹಾಗೂ ಹಿರಿಯರು ಸದಸ್ಯತ್ವ ಅಭಿಯಾನದ ಮಹತ್ವ ಮತ್ತು ಉದ್ದೇಶ ಮತ್ತು ಸಮುದಾಯದ ಅಭಿವೃದ್ಧಿಗೆ ಅದರ ಅಗತ್ಯತೆಯ ಕುರಿತು ವಿವರಿಸಿದರು. ಸಮಾಜದ ಹಿರಿಯರಾದ ಶೇಖಪ್ಪ ಚಂಬನೂರು ಮಾತನಾಡಿ, ಸಮಾಜದ ಪ್ರತಿಯೊಬ್ಬರು ಕರ್ನಾಟಕ ಮಾದರ ಮಹಾಸಭಾದ ಸದಸ್ಯರಾಗಿ ಸಂಘಟನೆಯ ಬಲವನ್ನು ಹೆಚ್ಚಿಸುವ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಬಸ್ಸು ಕಟ್ಟುಮನಿಯ ಮಾದರ ಮಾತನಾಡಿ, ಸದಸ್ಯತ್ವ ಅಭಿಯಾನವನ್ನ ಹಳ್ಳಿ ಹಳ್ಳಿಗೆ ಕೊಂಡೊಯ್ಯಬೇಕು. ಸದಸ್ಯತ್ವದ ದೊರೆಯುವ ಪ್ರಯೋಜನಗಳು ಹಾಗೂ ಅದರ ಉದ್ದೇಶವನ್ನ ಪ್ರತಿಯೊಬ್ಬ ಸಮಾಜದ ಬಂಧುಗಳಿಗೆ ಮನವರಿಕೆ ಮಾಡಿಕೊಡಬೇಕೆಂದು ತಿಳಿಸಿದರು. ರಮೇಶ್ ಯು ದೊಡ್ಮನಿ ಮಾತನಾಡಿ, ಮಾದಿಗ ಹಾಗೂ ಮಾದಿಗ ಸಂಬಂಧಿತ ಜಾತಿಗಳ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಅಭಿವೃದ್ಧಿಗೆ ಶ್ರಮಿಸುವುದು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳನ್ನು ಸಮುದಾಯದ ಪ್ರತಿಯೊಬ್ಬರಿಗೂ ತಲುಪಿಸುವುದೇ ಕರ್ನಾಟಕ ಮಾದರ ಮಹಾಸಭಾದ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಿದರು. ಶಂಕಪ್ಪ ದೊಡ್ಮನಿ ಮಾತನಾಡಿ, ಮಾದಿಗ ಸಮಾಜದ ಇತಿಹಾಸ ಮತ್ತು ಪರಂಪರೆ ಅತ್ಯಂತ ಶ್ರೇಷ್ಠವಾಗಿದ್ದು, ಸಮಾಜದ ಪ್ರತಿಯೊಬ್ಬರೂ ಸದಸ್ಯತ್ವ ಪಡೆಯುವ ಸಂಘಟನೆಯನ್ನು ಬಲವರ್ಧನೆಗೊಳಿಸುವ ಸಹಕರಿಸಿ ಅದರ ಸೌಲಭ್ಯಗಳು ಪಡೆದುಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದರು. ಸಭೆಯಲ್ಲಿ ಕರ್ನಾಟಕ ಮಾದರ ಮಹಾಸಭಾ ಸದಸ್ಯತ್ವ ಅಭಿಯಾನದ ಉದ್ದೇಶ ಹಾಗೂ ಸದಸ್ಯತ್ವದ ಪ್ರಯೋಜನಗಳನ್ನು ವಿವರಿಸುವ ಭಿತ್ತಿ ಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಗೋಪಾಲ ಕಟ್ಟಿಮನಿ ಕಾರ್ಯಕ್ರಮವನ್ನು ನಿರೂಪಿಸಿದರೆ ಮಾದೇವ ಅಸ್ಕಿ ವಂದಿಸಿದ್ರು. ಈ ಸಂದರ್ಭದಲ್ಲಿ ರಮೇಶ್ ಅಡಗಿನಾಳ, ಮಲ್ಲಿಕಾರ್ಜುನ ಅಸ್ಕಿ, ಭೀಮಣ್ಣ ಮಾದರ, ಶೈಲು ಅಲಗೂರು, ಶಿವಪ್ಪ ಕರಗನೂರು, ಮಹೇಶ್ ಶಿವಪುರ ಸೇರಿದಂತೆ ಸಮಾಜದ ಹಿರಿಯರು, ಮುಖಂಡರು ಹಾಗೂ ಯುವಕರು ಉಪಸ್ಥಿತಿಯಿದ್ದರು. ವರದಿ ನಜೀರ್ ಚೋರಗಸ್ತಿ, ಡಿಎಂಎಸ್ ನ್ಯೂಸ್, ನಿಮ್ಮದೇ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಅದೇ ಉದ್ದೇಶಕ್ಕೆ ಮಾಡಿದೈತಿ. ಮತ್ತು ಅವರು ನಮ್ಮ ಸಮುದಾಯದ ಯುವಕರು ಉದ್ಯೋಗಸ್ಥರಾಗಬೇಕು, ಶಿಕ್ಷಣವಂತರಾಗಬೇಕು, ಎಲ್ಲರಿಗೆ ಅದಕ್ಕೆ ಏನಾದರೂ ಸಹಾಯ ಸಹಕಾರ ನೀಡ್ತೀವಿ ಅಂತೇಳಿ ಈ ಪಾಂಪ್ಲೆಟ್ಗಳೆಲ್ಲ ಬರಲಾಗಿ ನಮ್ಮ ಶಾಸನ ಸರ್ ಅದನ್ನೆಲ್ಲ ಸಹಿತವ್ರಿಗೆ ಹೇಳ್ಯಾರ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಗಳು ಯಾವರ ಇರಲಿ, ನಮ್ಮ ರಾಜಕೀಯ ಪಕ್ಷಗಳು ಯಾವರ ಇರಲಿ, ಈ ಒಂದು ಮಾದರ ಸಭಾವನ್ನು ಹೊಂದಿರಲಿ ಅಂತ ಇದು ನಮ್ಮದು ಉದ್ದೇಶ. ನಮ್ಮ 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 ವೈಯಕ್ತಿಕ ನಮ್ಮ ಸಂಘಟನೆಗಳು ಯಾವ ಸಂಘಟನೆ ಕೆಲಸ ಮಾಡಿದ್ವಿ, ವೈಯಕ್ತಿಕ ನಿಮ್ದು ASS, ಅಂಬೇಡ್ಕರ್ ಸೇನೆ, ದಂಡವರು ಬೇಕಾದಿರಲಿ, ಆ ಗಟ್ಟಿಯಾದ ಸಂಘಟನೆ ಅನ್ನೋದು ಸಂಘ ಅನ್ನೋದು ಒಂದು ಮಾದರ ಮಹಾಸಭಾ ಹೊಂದಿದ್ವಿ. ಕರ್ನಾಟಕ ಮಾದರ ಮಹಾಸಭಾ ಒಂದು ಗಟ್ಟಿ ಅನ್ನೋ ಉದ್ದೇಶಕ್ಕೆ ಅದಕ್ಕೆ ಮುಂದಿನ ನಮ್ಮ ತಾಳಿಕೋಟೆಯಲ್ಲಿ ನಮ್ಮ ಜಿಲ್ಲಾದೊಳಗೆ ಅವ್ರು ಮಾಡಿ ಭಾಳ ಆಯಿತು. ಬಟ್ ಇನ್ನೊಂದಾದ್ರೂ ಇದು ಇಲ್ಲಿ ಕಾರ್ಯರೂಪಕ್ಕೆ ಜಾಸ್ತಿ ಯಾರು ಮಾಡಲಾರ. ನಾವು ಮಾಡಿ ಸ್ವಲ್ಪ ಬೆಂಗಳೂರು ಬರೋ ಸಂಬಂಧ ಒಂದು ಸ್ವಲ್ಪ ನಾವೇ ಭೇಟಿಯಾಗಿ ಕೂದು ಅಲ್ಲಿ ಆ ಕೂದು ಭೇಟಿಯಾದ ಸಂಬಂಧ ಜಿಲ್ಲಾ ಮುಂದೆ ಮಾಡಿದ್ರೆ ನಿಮ್ಮ ತಾಳಿಕೋಟೆ ಒಳಗೆ ನೀವು ಮಾಡಿ, ಆಮೇಲೆ ನಿಮ್ಗೆ ನೋಡಿ ಅವರು ಯಾರು ಮಾಡೋರು ಮಾಡ್ತಾರೆ, ನಿಮ್ಗೆ ಏನು ಸಹಾಯ ಸಹಕಾರ ಬೇಕು ಬರ್ರಿ ಅಂದರು. ಅಲ್ಲಿ ನಾವು ಕೂತು ಇದು ನಮ್ಮ ಆಫೀಸ್ನೇ. ವೀಕ್ಷಕರೇ ನಮಸ್ಕಾರ, ನಾನು ನಿರುಪಗೆ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ ಡಿಎಂಎಸ್ ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನೂ ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಡಿಎಂಎಸ್ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.